ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದ್ರೆ DM ಮಾಡಿ ಅಥವಾ ವಾಟ್ಸಪ್ ಮಾಡಿ ಆ ನಂಬರಿಗೆ. ಓಕೆನಾ, ಚೆಕ್ ಮಾಡೋಣ. ಯೂನಿವರ್ಸ್ ನನಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಏನಿದೆ ಅಂತ ತಿಳಿಸ್ಕೊಡಿ. ಇಲ್ಲಿ ನಿಮ್ಮ ಪರ್ಸನ್ ಪ್ರೆಸೆಂಟ್ ಎನರ್ಜಿ ನೋಡೋದಾದ್ರೆ ತುಂಬಾ ಡಿಪ್ರೆಷನ್ ಆಗಿದ್ದಾರೆ. ಡಿಪ್ರೆಷನ್ ಅನ್ನೋ ಸಿನ್ಸ್ ಅಂದ್ರೆ ಅಷ್ಟೊಂದು ಡಿಪ್ರೆಷನ್ ಅಲ್ಲ, ಹಗಲು ರಾತ್ರಿ ಅವರು ನಿದ್ದೆ ಮಾಡೋದಿಕ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಿಮ್ಮ ಯೋಚನೆಗಳು ಅವ್ರನ್ನ ತುಂಬಾ ಕಾಡ್ತಾ ಇದೆ. ಇಲ್ಲಿ ನೋಡೋದಾದ್ರೆ ನಿಮಿಗೂ ಅವರಿಗೂ ಬ್ರೇಕಪ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಸದ್ಯದಲ್ಲಿ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಥ್ರೂ ಸ್ಟಾಕ್ ಮಾಡ್ತಿರೋದಿರ್ಬೋದು, ಸ್ಪೈಯಿಂಗ್ ಇರ್ಬೋದು, ಅಥವಾ ಮ್ಯೂಚುವಲಿ ಯಾರಾದ್ರೂ ಪರಿಚಯ ಇದ್ದಾರೆ ಅಂತಂದ್ರೆ ಅವ್ರ ಕಡೆಯಿಂದ ನಿಮ್ಮನ್ನ ವಿಚಾರಿಸ್ಕೊಳ್ತಿರೋದಿರ್ಬೋದು. ಈ ರೀತಿ ಸದ್ಯದ ಪರಿಸ್ಥಿತಿಗೆ ನಡೀತಾ ಇದೆ. ಓಕೆನಾ, ಅಂಡ್ ಡೆಫಿನೆಟ್ಲಿ ಇಲ್ಲಿ ಜಸ್ಟಿಸ್ ಅನ್ನೋದು ಕಮ್ಮಿ ಕಾಣ್ತಾ ಇದೆ. ಸೊ ಕೂತು ಒಂದು ಕಮ್ಯುನಿಕೇಟ್ ಮಾಡಿ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅಥವಾ ಅವ್ರಿಗೆ ಅರ್ಥ ಮಾಡಿಸಿ. ಬಿಕಾಸ್ ಇಲ್ಲಿ ಟೋಟಲಿ ಕನ್ಫ್ಯೂಷನ್ ಆಗಿದೆ. ನಿಮ್ ಕಡೆಯಿಂದ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ, ಅಂಡ್ ಅವ್ರ ಕಡೆಯಿಂದ ನಿಮ್ಗೇನು ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದ್ ಕೂತು ಅದ್ರ ಬಗ್ಗೆ ಒಂದ್ ಡಿಸ್ಕಸ್ ಮಾಡಿ. ಯಾವ ವಿಚಾರವಾಗಿ ನೀವು ತುಂಬಾ ಕನ್ಫ್ಯೂಷನ್ ಇದ್ದೀರಲ್ವಾ, ಆ ವಿಚಾರವಾಗಿ ನೀವು ಡಿಸ್ಕಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕಮ್ಯುನಿಕೇಟ್ ಅನ್ನೋದು ಪ್ರಾಪರ್ ಆಗಿ ನಡೆದಾಗ ಗೊತ್ತಾಗುತ್ತೆ ನಿಮ್ಗೆ. ಸೊ ಡೆಫಿನೆಟ್ಲಿ ಈಗಂತೂ ಈ ಸದ್ಯದ ಪರಿಸ್ಥಿತಿಗೆ ಆ ಪರ್ಸನ್ಗೆ ಹಗಲು ರಾತ್ರಿ ನಿದ್ದೆ ಅಂತೂ ಬರ್ತಾ ಇಲ್ಲ. ಹೇಗಿದೆನ ಜಸ್ಟಿಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಹಾರ್ಟ್ ಬ್ರೇಕ್ ಫೀಲ್ ಆಗ್ತಾ ಇದಾರೆ ಆ ಪರ್ಸನ್. ತುಂಬಾನೇ ಹಾರ್ಟ್ ಬ್ರೇಕ್ ಫೀಲ್ ಆಗ್ತಾ ಇದಾರೆ. ಅಂಡ್ ಸ್ಟಾಕಿಂಗ್, ನಿದ್ದೆ ಕೆಡು, ನಿಮ್ ಬಗ್ಗೆ ಯೋಚನೆ ಮಾಡು, ಹಾರ್ಟ್ ಬ್ರೇಕ್ ಫೀಲ್ ಮಾಡ್ಕೊ, ಸ್ಟಾಪ್ ಮಾಡು. ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಆ ಪೇಜ್ ಅವ್ರಿಗೆ ಗೊತ್ತಿತ್ತು ಅಂತಂದ್ರೆ ಅದನ್ನ ಓಪನ್ ಮಾಡು, ನೋಡು. ಇಷ್ಟೇ ನಡೀತಿದೆ ಅವ್ರ ಲೈಫಲ್ಲಿ. ಓಕೆನಾ, ಸೊ ಆದಷ್ಟು ಕೂತು ಪ್ರಾಪರ್ ಆಗಿ ಒಂದು ಕಮ್ಯುನಿಕೇಶನ್ ನ ಮಾಡ್ಕೊಳ್ಳಿ. ಆಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅಥವಾ ಅಪ್ರೋಚ್ ಮಾಡಿ. ನೀವ್ ಅಪ್ರೋಚ್ ಮಾಡಿ, ಅವ್ರು ತಪ್ಪಿದ್ರೆ ಅವ್ರು ಮಾಡ್ಲಿ, ಅಥವಾ ನಿಮ್ದು ತಪ್ಪಿದ್ರೆ ನೀವು ಮಾಡಿ ಸರಿ ಮಾಡ್ಕೊಳ್ಬಹುದು. ಇದನ್ನ ಡೆಫಿನೆಟ್ಲಿ ಇನ್ನೊಂದು 2 days ನಲ್ಲಿ ಇದು ಸರಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಬಿಕಾಸ್ ಆ ಪರ್ಸನ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಇಲ್ಲಿ. ಓಕೆನಾ, ಥ್ಯಾಂಕ್ ಯು ಗೈಸ್, ಬಾಯ್.